ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೋಜಾ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ಹೊಸ ವಿಡಿಯೋ ನಿಮ್ಮ ಮುಂದೆಗೆ ಬಂದಿದ್ದೀನಿ. ಇವತ್ತು ಏನು ಅಂದರೆ ಸಿಂಪಲಾಗಿ ಫಿಶ್ ಕಬಾಬ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. 1 kg ಫಿಶ್ ತೊಗೊಂಡಿದ್ದೀನಿ. ತಗೊಂಡು ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಬೇಕಾಗಿರೋ ಪದಾರ್ಥಗಳು ತೋರಿಸ್ತೀನಿ. 1 ಮೊಟ್ಟೆ, ಆಮೇಲೆ 1 kgಗೆ 1 ಪ್ಯಾಕೆಟ್ ಕಬಾಬ್ ಪೌಡರ್, ಆಮೇಲೆ ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಖಾರ, ಉಪ್ಪು. ಇದು ಅರಿಶಿನ ಏನಕ್ಕೆ ಹಾಕ್ಕೊಳ್ಳೋದು ಅಂದರೆ ಒಂಥರ ಸ್ಮೆಲ್ ಬರ್ದಿರ ಫಿಶ್ನ. ಇವಾಗ ಎಲ್ಲ ಹಾಕ್ಕೊಳ್ಳೋದು ಒಂದೊಂದೇ ತೋರಿಸ್ತೀನಿ ನೋಡಿ. 1 ಪ್ಯಾಕೆಟ್ ಕಬಾಬ್ ಪೌಡರ್ ಹಾಕ್ಕೋಬೇಕು. ಅರಿಶಿನ ಸ್ವಲ್ಪ ಹಾಕ್ಕೋಬೇಕು. ಖಾರ ನಾವು ಸ್ಪೈಸಿ ಎಷ್ಟು ತಿಂತೀವೋ ಅಷ್ಟು ಹಾಕ್ಕೋಬೇಕು. ಉಪ್ಪು ಸ್ವಲ್ಪ ಲೈಟಾಗಿ ಹಾಕ್ಕೋಬೇಕು, ಯಾಕಂದರೆ ಇದು ಪ್ಯಾಕೆಟಲ್ಲೇ ಎಲ್ಲ ಬಂದಿರುತ್ತೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಆಮೇಲೆ ಬಂದುಬಿಟ್ಟು ಎಗ್ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಹಾಕ್ಕೋಬೇಕು. ಇದೆಲ್ಲ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ಒಂದೊಂದು ಪೀಸ್ಗೂ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ನೋಡಿದ್ದೀರಲ್ಲ, ಫೈನಲಾಗಿ ಈ ಥರ ಕಲಸಿದ್ದೀನಿ. ಆಮೇಲೆ ಒಂದು 10 ನಿಮಿಷ ಹಿಂಗೆ ಇಟ್ಕೊಳ್ಳೋಣ. 10 ನಿಮಿಷ ಆದಮೇಲೆ ಆಮೇಲೆ ಫ್ರೈ ಮಾಡ್ಕೊಳ್ಳೋದು. ನೋಡಿದ್ದೀರಲ್ಲ, ಈ ಥರ ಕಲಿಸ್ಕೊಂಡು ಮುಚ್ಕೋಬೇಕು. ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೋಜಾ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ಹೊಸ ವಿಡಿಯೋ ನಿಮ್ಮ ಮುಂದೆಗೆ ಬಂದಿದ್ದೀನಿ. ಇವತ್ತು ಏನು ಅಂದರೆ ಸಿಂಪಲಾಗಿ ಫಿಶ್ ಕಬಾಬ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. 1 kg ಫಿಶ್ ತೊಗೊಂಡಿದ್ದೀನಿ. ತಗೊಂಡು ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಬೇಕಾಗಿರೋ ಪದಾರ್ಥಗಳು ತೋರಿಸ್ತೀನಿ. 1 ಮೊಟ್ಟೆ, ಆಮೇಲೆ 1 kgಗೆ 1 ಪ್ಯಾಕೆಟ್ ಕಬಾಬ್ ಪೌಡರ್, ಆಮೇಲೆ ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಖಾರ, ಉಪ್ಪು. ಇದು ಅರಿಶಿನ ಏನಕ್ಕೆ ಹಾಕ್ಕೊಳ್ಳೋದು ಅಂದರೆ ಒಂಥರ ಸ್ಮೆಲ್ ಬರ್ದಿರ ಫಿಶ್ನ. ಇವಾಗ ಎಲ್ಲ ಹಾಕ್ಕೊಳ್ಳೋದು ಒಂದೊಂದೇ ತೋರಿಸ್ತೀನಿ ನೋಡಿ. 1 ಪ್ಯಾಕೆಟ್ ಕಬಾಬ್ ಪೌಡರ್ ಹಾಕ್ಕೋಬೇಕು. ಅರಿಶಿನ ಸ್ವಲ್ಪ ಹಾಕ್ಕೋಬೇಕು. ಖಾರ ನಾವು ಸ್ಪೈಸಿ ಎಷ್ಟು ತಿಂತೀವೋ ಅಷ್ಟು ಹಾಕ್ಕೋಬೇಕು. ಉಪ್ಪು ಸ್ವಲ್ಪ ಲೈಟಾಗಿ ಹಾಕ್ಕೋಬೇಕು, ಯಾಕಂದರೆ ಇದು ಪ್ಯಾಕೆಟಲ್ಲೇ ಎಲ್ಲ ಬಂದಿರುತ್ತೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಆಮೇಲೆ ಬಂದುಬಿಟ್ಟು ಎಗ್ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಹಾಕ್ಕೋಬೇಕು. ಇದೆಲ್ಲ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ಒಂದೊಂದು ಪೀಸ್ಗೂ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ನೋಡಿದ್ದೀರಲ್ಲ, ಫೈನಲಾಗಿ ಈ ಥರ ಕಲಸಿದ್ದೀನಿ. ಆಮೇಲೆ ಒಂದು 10 ನಿಮಿಷ ಹಿಂಗೆ ಇಟ್ಕೊಳ್ಳೋಣ. 10 ನಿಮಿಷ ಆದಮೇಲೆ ಆಮೇಲೆ ಫ್ರೈ ಮಾಡ್ಕೊಳ್ಳೋದು. ನೋಡಿದ್ದೀರಲ್ಲ, ಈ ಥರ ಕಲಿಸ್ಕೊಂಡು ಮುಚ್ಕೋಬೇಕು. ಇವಾಗ ಫ್ರೈ ಮಾಡೋಣ ಅಂದ್ಬಿಟ್ಟು, ಕಬಾಬ್ ಮಾಡೋಣ ಅಂದ್ಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಆ ಎಣ್ಣೆ ಮತ್ತೆ ಚೆಲ್ಬಿಡಬೇಕು. ಅದಕ್ಕೆ ನೋಡಿ ಈ ಥರ ಕಲಸಿ ಇಕ್ಕಿದ್ದೀನಿ. ಎಣ್ಣೆ ಕಾರಿದೆ. ಈಗ ಒಂದು ಹಾಕ್ಕೊಳ್ಳೋಣ.
ನೋಡಿ ಈ ಥರ ಆಗ್ತಾಯಿದೆ. ಇದು ತಲೆ ಪೀಸು ದೊಡ್ಡದಾಗಿದೆ. ಇಲ್ಲಿ ಫ್ರೈ ಮಾಡಿ ಇಟ್ಟಿದ್ದೀನಿ, ಇನ್ನು ಇದೆ ಫ್ರೈ ಮಾಡೋದು. ನೋಡಿದ್ದೀರಲ್ಲ, ಫೈನಲಿ ಕಬಾಬ್ ರೆಡಿ ಆಯಿತು. ಇವತ್ತು ಲಂಚಲ್ಲಿ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಫಿಶ್ ಕಬಾಬು, ಆನಿಯನ್ಸು, ಲೆಮೆನ್ನು, ಆಮೇಲೆ ಬಿಸಿ ಬಿಸಿ ಅನ್ನ, ಆಮೇಲೆ ಬೇಳೆ ಸಾಂಬಾರು ಎಲ್ಲ ರೆಡಿಯಾಗಿದೆ. ನೋಡಿದ್ದೀರಲ್ಲ ಫ್ರೆಂಡ್ಸ್, ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಸರಿ, ಬಾಯ್ ಫ್ರೆಂಡ್. ಇನ್ನೂ ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ. ನಮ್ಮ ಚಾನಲ್ನ ಸ್ವಲ್ಪ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.